ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತು ಮಲ್ಲಪ್ಪ ಚ್ಯುತವರ. ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ನನಗೂ ನಿನಗೂ ಏನಂತೆ ಹಾಡ ಕೇಳಿರೋ ನೀವು ಯಾರು ಕೇಳಿರಲೇಬೇಕು. ಮದುವೆ ಅಂದರೆ ಹಂಗಂದ್ರೆ ಅದು ಪ್ರತಿಯೊಬ್ಬರ ಜೀವನದಲ್ಲಿ ಅದೊಂದು ಮರೆಯಲಾರದ ಸ್ಮರಣೀಯ ಘಟನೆ. ಅದನ್ನು ಕೆಲವೊಬ್ಬರು ವಿರೋಧಿಸ್ಬೋದು, ಮತ್ತೇನೋ ಮಾಡ್ಬೋದು, ಇಲ್ಲಂತಲ್ಲ ಸನ್ಯಾಸಿಗಳು ಅಥವಾ ಬದುಕನ್ನು ನಿರಾಕರಿಸುವವರು ಮಾತಾಡ್ಬೋದು, ಇಲ್ಲಂತಲ್ಲ ಅವ್ರ ಅಭಿಪ್ರಾಯ. ಆದರೆ ಮದುವೆ ಅನ್ನುವಂಥದ್ದು ಮಾತ್ರ ಸೃಜನತೆಗೆ, ಈ ಹುಟ್ಟಿಗೆ, ಈ ಮಾನವನ ಬದುಕಿಗೆ ಆಸರ. ಆ ಮದುವೆ ಜನರಿಂದ ಮನೆಯವರಿಂದ ಒಪ್ಪಿದ್ದಾಗಿರ್ಬೋದು, ಬೇಡ ಪ್ರೀತಿಸಾಗಿರ್ಬೋದು, ಬೇಡ ಮತ್ತೇನೋ ಆಗಿರ್ಬೋದು, ಒಟ್ಟಿನಲ್ಲಿ ಮದುವೆ ಜೀವನದಲ್ಲಿ ಬೇಕು. ಮದುವೆ ಇಲ್ಲದೇ ಇದ್ರೂ ಸಹಿತ ಇವತ್ತು ನಾವು ನೋಡ್ತಾ ಇದ್ದೀವಿ ಗೆಟ್ ಟುಗೆದರ್ ಅಂತ. ಕುಡ್ಕೊಂಡು ಇದ್ಕೊಂಡು ಹೋಗಪ್ಪ ಬೇಡದ ಬಿಟ್ಟು ಹೋಗ್ಬಿಡೋದು, ಇದು ಮದುವೆನ. ಮದುವೆ ಅನ್ನೋ 3 ಅಕ್ಷರಗಳ ಮೇಲೆ ಇವತ್ತೇನೋ ನಮ್ಮ ಪಾರಿಜಾತ ಪ್ರಿಯರು ಜೊತೆಗೆ ಕೃಷ್ಣ ಪರಮಾತ್ಮ ಪಾತ್ರ ಮಾಡುವಂಥವ್ರು ಯಾಕೋ ಕೃಷ್ಣ ಪರಮಾತ್ಮರಿಗೆ ಮದುವೆ ನೆನಪಾಗಿಬಿಟ್ಟದ, ಮದುವೆ ಬಗ್ಗೆ ಮಾತಾಡಬೇಕು ಅಂತೇಳಿ ನಮ್ಮ ಈಶ್ವರಚಂದ್ರ ಬೆಡಗೇರಿ ಅವ್ರಿಗೆ. ಅದಕ್ಕೆ ಈಶ್ವರಚಂದ್ರ ಬೆಡಗೇರಿ ಅವರು ಕೃಷ್ಣನ ಪಾತ್ರದಲ್ಲೇ 16,000 ಹೆಣ್ಣರು ಮದುವೆ ಆದವರು ಅಂತ ಹೇಳ್ಕೊಳ್ತಾ ಇರ್ತಾರೆ. ಅದು ನೆಲೆಯಲ್ಲಿ ಏನು ನೆನಪಾಗಿರ್ಬೇಕು ಅವ್ರಿಗೆ. ಏನು ಸರ್ ಇವತ್ತು ನೀವು ಮದುವೆ ಬಗ್ಗೆ ಯಾಕೆ ಮಾತಾಡ್ಬೇಕು? ಆತ್ಮೀಯರೇ ನಮಸ್ಕಾರ ಸರ್. ಬಹಳ ಸಂತೋಷದ ಒಂದು ಕ್ಷಣ ಸರ್. ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಬರ್ತಕ್ಕಂಥ ರೀ ಒಂದು ಗೃಹಸ್ಥಾಶ್ರಮ ಅನ್ನೋದು ಏನದ ಭಾಳ ಪವಿತ್ರವಾದದ್ದು ರೀ. ಬ್ರಹ್ಮಚರ್ಯ ಆಗಲಿ 25 ವರ್ಷಗಳ ಪರ್ಯಂತ ವಿದ್ಯಾಭ್ಯಾಸದಾಗ ಕಾಲಹರಣ ಮಾಡೋಂಥ ಒಬ್ಬ ವ್ಯಕ್ತಿ ರೀ ಗೃಹಸ್ಥಾಶ್ರಮ ಪ್ರವೇಶ ಮಾಡಿ ಅಂತಂದ್ರೆ ಸರ್ ಆತ 3 ಆಶ್ರಮಗಳಿಗೆ ಆಶ್ರಯದಾತ ಆಗತ್ತಾನೆ ರೀ. ಹೆಂಗೆ ಬಾಲ್ಯದ ಬ್ರಹ್ಮಚರ್ಯಗಳಿಗೂ ಅನ್ನ ಕೊಡ್ತಾನೆ, ಮುಂದೆ ವಾರ್ಧಿಕಾವಸ್ಥೆ ಇರ್ತಕ್ಕಂಥವ್ರಿಗೂ ಅನ್ನ ಕೊಡ್ತಾನೆ, ನಂತರ ಸನ್ಯಾಸಾಶ್ರಮವನ್ನು ಪೋಷಣೆ ಮಾಡ್ತಾನೆ ರೀ. ಅದಕ್ಕೆ ಸರ್ ಈ 4 ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಶ್ರೇಷ್ಠ ಪವಿತ್ರ ಅಂತೇಳಿ ಸರ್ ಮೊದಲಿಂದಲೂ ನಮ್ಮ ಪೂರ್ವಜರು ಹೇಳಿಕೊಂಡು ಬಂದಾರ್ರಿ. ಈ ಗೃಹಸ್ಥಾಶ್ರಮಕ್ಕಂದ್ರೆ ಮದುವೆ, ವಿವಾಹ, ಲಗ್ನ ಅಂತ ಹೆಸರಿಟ್ಟುಕೊಂಡು ಸರ್ ಈ ಒಂದು ಆಶ್ರಮಕ್ಕೆ ಪ್ರವೇಶ ಆಗಬೇಕಾದರೂ ಕೂಡ ಕೆಲವೊಂದು ಸಂಪ್ರದಾಯಗಳನ್ನು ರೂಢಿಸಿಕೊಂಡು ಬಂದಾರೆ, ಕೆಲವೊಂದು ನಿಯಮಗಳನ್ನು ಹಾಕಿದ್ದಾರೆ, ಕೆಲವೊಂದು ಕಟ್ಟುಪಾಡುಗಳನ್ನು ಇಟ್ಟಿದ್ದಾರೆ. ಯಾಕಂದ್ರೆ ಸಾಮಾಜಿಕ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಸಾಗಬೇಕು ಅನ್ನುವಂಥ ದೃಷ್ಟಿ ಸರ್. ಲೈಂಗಿಕ ಕ್ರೀಡೆ ಸರ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅದು ಸಹಜವಾಗಿರ್ತದೆ ರೀ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಹಿಡ್ಕೊಂಡು ಅದು ಇರ್ತದೆ ರೀ. ಅದಕ್ಕಿಂತ ಮನುಷ್ಯ ವಿವೇಕವನ್ನು ಹೊಂದಿರೋದ್ರಿಂದ ರೀ, ಇವನಿಗೊಂದು ಸುಜ್ಞಾನ ಇರುವುದರಿಂದ ರೀ ಅದು ಯಾವ ರೀತಿ ಪ್ರವೇಶ ಮಾಡಬೇಕು ಅನ್ನೋದಕ್ಕೆ ಒಂದು ನಿಬಂಧನೆಗಳನ್ನು ನಮ್ಮ ಹಿರಿಯರು ಹಾಕಿದ್ದಾರೆ ಸರ್. ಅದಕ್ಕಾಗಿ ಏನು ಮಾಡೋದು ಸರ್, ಒಂದು ನಿಮಗೆಲ್ಲ ಗೊತ್ತು ರೀ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರೆ ರೀ. ಸ್ವರ್ಗದಲ್ಲಿಯೇ ಮದುವೆಗಳು ನಿಶ್ಚಿತ ಆಗಿರ್ತಾವು ಅಂತೇಳಿ. ಆದರೂ ಕೂಡ ಸರ್ ನಾವು ಲೌಕಿಕರು ಏನು ಮಾಡ್ತು ಅಂತಂದ್ರೆ ರೀ, ಪ್ರಾಪ್ತ ವಯಸ್ಸಿಗೆ ಬಂದಂಥ ಗಂಡಿಗೆ ಆಗಲಿ, ಅಂದರೆ 21 ವರ್ಷದ ತುಂಬಿದಂಥ ಗಂಡಿಗೆ, ಹಾಗೆ 18 ವರ್ಷ ತುಂಬಿದಂಥ ಹೆಣ್ಣುಮಗಳಿಗೆ ರೀ ಅವಳು ಒಂದು ಪ್ರಾಪ್ತ ವಯಸ್ಸು ಬಂದಾಗ ರೀ ಈ ಒಂದು ಕೂಡುವಿಕೆ ಅಂದರೆ ಒಂದು ಬಂಧನವನ್ನು ನಿವಾರಿಸಿ ಅವರನ್ನು ಈ ಒಂದು ಏನಂತಂದರೆ ವಿವಾಹ ಬಂಧನಕ್ಕೆ ಒಳಪಡಿಸಿ ರೀ ಸಂತಾನೋತ್ಪತ್ತಿ ಕಾರ್ಯಕ್ಕೆ ನಾವು ಅಣಿ ಮಾಡಿದ್ರೆ ಮದುವೆ ಎನ್ನುವಂಥದ್ದು ನಮ್ಮ ಜನರನ್ನು ಮುಂದೆ ಕೊಂಡೊಯ್ಯೋದಕ್ಕೆ ಒಂದು ಆಸರ ಅಷ್ಟೇ ಅಲ್ಲ, ವಂಶೋಭಿವೃದ್ಧಿಗೆ ಸರ್ ಅದು ಶಾಸ್ತ್ರಬದ್ಧವಾಗಿ ಅವರಿಗೆ ಪರವಾನಿಗೆ ಕೊಟ್ಟಂಗೆ ಸರ್. ಅದಕ್ಕಾಗಿ ವಿವಾಹಕ್ಕೆ ಭಾಳ ಪವಿತ್ರತೆ ಇದೆ ಸರ್. ನೋಡಿ ಸರ್, ಗಂಡು ಹೆಣ್ಣುಗಳ ಬಂದು ಅವರು ಯೋಗ ಕೂಡಬೇಕಂತ ಸಹಿತ ರೀ 100 ಹೆಣ್ಣು ನೋಡಿರ್ತಾನೆ ರೀ, ಬಾಜು ಮನೆ ಹೆಣ್ಣನ್ನು ಲೈಕ್ ಮಾಡ್ತಾನೆ. ಹಿಂಗೆ ಸರ್ ಅವ್ರವ್ರ ಯೋಗಕ್ಕೆ ಅನುಗುಣವಾಗಿನ ರೀ ಅದು ಭೋಗ ಪ್ರಾಪ್ತಿ ಆಗ್ತೈತೆ ರೀ. ನೋಡಿ ಸರ್, ಕೆಲವು ಹೇಳ್ತಾರೆ ಸರ್, ಯಾವ ಜನ್ಮದ ಸುಕೃತ ಪುಣ್ಯದ ಫಲವು ತಮ್ಮ ಪಾಣಿಗ್ರಹಣ ಭಾಗ್ಯವು ನನ್ನದಾಗಿದೆ ಅಂತೇಳಿ ಹೆಣವಾಗ ಹೇಳ್ತಾರೆ. ಅಂದ್ರೆ ರೀ ಒಬ್ಬರೊಬ್ಬರು ಕೂಡಬೇಕಾದ್ರೆ ಅದು ಯೋಗ ಇರ್ತದೆ ರೀ. ಹೀಗಾಗಿ ಸರ್ ಪೂರ್ವದಿಂದಲೂ ನೋಡಿ ಸರ್ ಇವಣ ದೇವತೆಗಳು ಕೂಡ ಸರ್ ಸರ್ ಲಕ್ಷ್ಮೀನಾರಾಯಣ ರೀ, ಪಾರ್ವತಿ ಪರಮೇಶ್ವರ, ಸರಸ್ವತಿ ಬ್ರಹ್ಮ, ಹಿಂಗೆ ಸರ್ ಅದನ್ನು ಮಾಡಿಕೊಂಡು ಯಾಕೆ ಬಂದಾರಂದ್ರೆ ರೀ ಗೃಹಸ್ಥಾಶ್ರಮಗಳಿಗೆ ಅಂಥ ಒಂದು ಆನಂದ ಅದ ರೀ. ಜೊತೆಗೆ ಏನಕ್ಕತ್ತೆ ಅಂತಾರೆ ಅದರಿಂದ ವಂಶದ ಅಭಿವೃದ್ಧಿ ಆಗತ್ತೆ ರೀ, ಸಮಾಜ ಒಂದು ಸುಧಾರಣೆ ಆಗ್ತದೆ ರೀ, ಧಾರ್ಮಿಕ ಕ್ರಿಯೆ ನಡೀತದೆ ರೀ. ಅದಕ್ಕೆ ವಿವಾಹಕ್ಕೆ ಬಹಳ ಒಂದಿದೆ. ಮದುವೆಯ ಈ ಬಂದ ಅನುರಾಗದ ಅನುಬಂಧ ಏಳೇಳು ಜನ್ಮದಳು ತೀರದ ಸಂಬಂಧ ಅಂತ ಹಾಡ್ಬೇಕಾರೆ ಸರ್
ನಾವು ಹಿಂದೂಗಳು ಭಾರತೀಯರು ಮುಂದೆ ಸಪ್ತ ಅಂದರೆ 7 ಜನ್ಮಗಳ ಪರ್ಯಂತರ ನನಗೆ ಇವ ಗಂಡ ಆಗಿರಬೇಕು, ನನಗೆ ಈಕೆ ಹೆಂಡತಿ ಆಗಿರಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡೋದೈತೆ. ಇದು ಅಷ್ಟೇ ಕರೆಯೋದ್ರಿ. ಇಲ್ಲಿ ಮುತ್ತೈದೆ ಭಾಗ್ಯ ಅಂತೇಳಿ ಹೆಣ್ಮಗಳಿಗೆ ಕೊಡ್ತಾರೆ. ಅಂದ್ರೆ 5 ಮುತ್ತುಗಳು ಆಕೆಗೆ ಕೊಡ್ತಾರೆ. ಯಾಕಂದ್ರೆ ಹಣೆಯಲ್ಲಿ ಕುಂಕುಮ ಸರ, ಕೈಯಲ್ಲಿ ಬಳೆಗಳು, ಕಾಲಲ್ಲಿ ಕಾಲುಂಗರ, ಕೊರಲಲ್ಲಿ ಮಂಗಲಸೂತ್ರ, ಹೀಗೆ ಸರ. ಮತ್ತು ನೋಡಿ ಸಂಕೇತ ಹೆಂಗೈತೆ ಅಂದ್ರೆ ಒಂದು ಅರಿಶಿಣ ಕುಂಕುಮ ಕೊಡ್ತಾರೆ. ಇದೊಂದು ಸೌಭಾಗ್ಯದ ಪ್ರತೀಕ. ಆವಾಗ ನೋಡಿ ಆ ಹೆಣ್ಣುಮಗಳು ಇದನ್ನು ಬೇರೆ ಹೇಗಕ್ಕತ್ತಂದರೆ ಇದೆಲ್ಲ ಒಂದು ಸಾಲಂಕೃತ ಅಂತ ಒಂದು ಮದುವೆಗಳು ನೋಡೋದಾಗ್ರೆ ಒಬ್ಬ ದೇವಿಯ ಒಂದು ಕಳೆ ಕಾಣ್ತದೆ ರೀ. ಅಂಥ ಈಗಿನಿಂದ ಪಾಣಿಗ್ರಹಣ ಮಾಡ್ತಾರೆ. ಅಂದರೆ ಆ ಹೆಣ್ಣಿನ ಕೈಯನ್ನು ಗಂಡಿನ ಕೈಯಲ್ಲಿ ಕೊಟ್ಟು ಅದೇ ಒಂದು ಶಪಥ ಮಾಡಿಸ್ತಾರೆ. ಅಂದರೆ ಏನು ಸರ್, ಸಪ್ತಪದಿಗಳನ್ನು ತುಳಿತಾರೆ. ಸಪ್ತಪದಿಗಳನ್ನು ತುಳಿದು ಅದು ನಾನು ತ್ರಿಕರಣಪೂರ್ವಕವಾಗಿ ಇವುಗಳನ್ನು ಕಾಮೇಚು ಇದು ಕೆಲವೊಂದು ಹಿಂದೆ ಹೇಳ್ತಾರೆ, ಶ್ಲೋಕ ಹೇಳ್ತಾರೆ ಸರ್. ಬರೀ ಕಾಮಕ್ಕಷ್ಟೇ ಅಲ್ಲ ರೀ, ಪ್ರತಿಯೊಂದು ಭೋಗದೊಳಗೆ ಅವಳಿಗೆ ನರಡಾಗಿ ಅವಳನ್ನ ಕರ್ಕೊಂಡು ಇಡೀ ಜನ್ಮದ ಪರ್ಯಂತರವಾಗಿ ನಾವು ಅವಳನ್ನ ಸಾಕ್ಷಿಯಾಗಿ ಜೋಪಾನ ಮಾಡ್ತೇನೆ ಅಂಥೇಳಿ ಕುರುಹಿರಿಯರ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಾರೆ ಸರ್. ಇದು ನಮ್ಮ ಹಿಂದೂ ಸಂಪ್ರದಾಯ ಸರ್. ಇಲ್ಲಿ ಏನಕ್ಕೈತೆ ಸರ್, ಗಂಡು ಹೆಣ್ಣು ತಾವು ಗುರುಹಿರಿಯರ ಸಮಕ್ಷಣವಾಗಿ ಅವರು ಒಬ್ಬರ ಜೊತೆ ಆದಾಗ ಯಾಕೈತಂದ್ರೆ ತಮ್ಮ ಮುಂದಿನ ಜೀವನದೊಳಗೆ ಅವರಲ್ಲಿ ಭಯನೂ ಇರ್ತೈತಿ, ಭಕ್ತಿನೂ ಇರ್ತೈತಿ. ನಾವು ಹೇಗೆ ನಡಿಬೇಕು ಅನ್ನೋದನ್ನ ತಂದೆ ತಾಯಿಗಳಿಗೆ ಹೇಳ್ಕೊಟ್ಟಿರ್ತಾರೆ ಸರ್. ಅದೇ ಪ್ರಕಾರ ಅವ್ರು ನಡೀತಾರೆ. ಈಗ ಒಂದು ತವರು ಮನೆಗೆ ಈಕೆ ಹುಟ್ಟಿದ್ರು ಕೂಡ ಇಲ್ಲಿ ಬೆಳಕಾಗ್ತಾಳೆ, ಗಂಡನ ಮನೆಯನ್ನು ಬೆಳಗ್ತಾಳೆ. ಅಡ್ಡಿಲ್ಲ, ನೀವೆಲ್ಲ ಇಲ್ಲಿವರೆಗೆ ಹೇಳಿದ್ರಿ. ಹಿಂದೂ ಧರ್ಮದ ನೆಲೆಗಟ್ಟಿನಲ್ಲಿ ಆಗುವ ಮದುವೆಗಳ ಬಗ್ಗೆ ಹೇಳಿದ್ರಿ. ಹಾಂ. ಆದರೆ ಇನ್ನುಳಿದಲ್ಲಿ ಕ್ರಿಶ್ಚಿಯನ್ ಆಗಿರ್ಬೋದು ಅಥವಾ ಇಸ್ಲಾಂ ಆಗಿರ್ಬೋದು, ಇನ್ನುಳಿದರಲ್ಲಿಯೂ ಈ ಮದುವೆ ಅನ್ನುವಂಥ ಒಂದು ಅನುಬಂಧ ಆಗ್ತದೆ. ಅದ್ರ ಬಗ್ಗೆ ನಿಮಗೇನು ಅಭಿಪ್ರಾಯಗಳು ಸರ್? ಯಾವುದೇ ಧರ್ಮ ಆಗಲ್ರಿ, ಅದಕ್ಕೊಂದು ಪಾವಿತ್ರ್ಯತೆಯನ್ನು ಕೊಟ್ಟಿದ್ದಾರೆ ಸರ್. ಈ ಮುಸ್ಲಿಂ ಧರ್ಮಗಳೆಲ್ಲ ಇಲ್ಲ ಸರ್. ಅವರು ವಧುವರರನ್ನು ಕೂಡಿಸಲಿದ್ರು ಕೂಡ ಅವರ ಸಮ್ಮತಿ ಕೇಳ್ತಾರೆ ರೀ. ಸಮ್ಮತಿ ಕೇಳಿ ಇದಕ್ಕೆ ನಿಮ್ಗೆ ಕಬೂಲ್ ಹೈ ಅಂದ್ಕೂಡಲೇ ಕಬೂಲ್ ಅಂದ ಪರಸ್ಪರ ಒಂದು ಇವನ್ನ ಹೊಂದಾಣಿಕೆ ಆದಾಗ ಅವ್ರು ಮಾಡ್ತಾರೆ. ಅದು ಗುರು ಹಿರಿಯರ ಸಮಕ್ಷಣ ಮುಂದೆ ಅವರು ಕಿತಾಬ್ದೊಳಗೆ ಅಂತ ಬರೀತಾರೆ. ಬರೋದಕ್ಕೆ ಅವರಿಗೆ ರುಜು ಹಾಕಿಸ್ಕೋತಾರೆ. ಅಂದರೆ ಏನಾದರೂ ನಾವು ಸರ್ ಪ್ರಮಾಣಬದ್ಧವಾಗಿ ನಡೀಬೇಕು. ಹಾಗೆ ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ಕೂಡ ಸರ್ ಅವರು ವಿವಾಹ ಮಾಡಬೇಕಾದ್ರೆ ಸರ್ ಅದೇ ತಮ್ಮದೇ ಅಂತ ಒಂದು ನಿಬಂಧನೆ ಇರ್ತದೆ ರೀ. ಅದು ನಮ್ಮ ಬೈಬಲ್ ಸಾಕ್ಷಿಯಾಗಿರಿ ನಾವಿಬ್ಬರು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡ್ತೇವೆ ಅಂತ ಹೇಳಿ ಸರ್ ಅವರು ಶಾಂತಿಯ ಪ್ರತೀಕವಾದ ಬೆಳವಣಿಗೆಗೆ ಅವರಲ್ಲಿ ರುಜು ಆಗ್ತಾರೆ ಸರ್. ಅಂದರೆ ಮದುವೆ ಅನ್ನುವಂಥದ್ದು ಒಂದು ಸಮಾಜನ ಈ ಲೈಂಗಿಕ ಒಂದು ಸಹಜ ಕ್ರಿಯೆ, ಸ್ವಾಭಾವಿಕ ಕ್ರಿಯೆ, ಅದು ಶಾಸ್ತ್ರಬದ್ಧವಾಗಿ ಹೋಗುವುದ್ರ ಮೂಲಕ ಸಮಾಜದಲ್ಲಿಯ ಒಂದು ಅನೈತಿಕತೆ ಬೆಳೆಯಬಾರದು ಅನ್ನೋದು ಸಹ ಅದರಲ್ಲಿ ಅದ ಅನ್ನೋದು ನೀವು ನಿಜ. ಯಾಕಂದ್ರೆ ಅನೈತಿಕತೆ ಬೆಳೆದ್ರೆ ಏನಾಕತ್ತೆ ಸರ್, ಸಮಾಜ ಇದಾಕತ್ರಿ. ಅದಕ್ಕಾಗಿ ಅವರು ನೈತಿಕವೇ ಕೂಡಿಸು ಸರ್. ಅದೇ ಲೈಂಗಿಕ ಕ್ರಿಯೆಗೆ ಅವರನ್ನು ಗುರುಗಳು ಎಲ್ಲ ಸಾಕ್ಷಿಯಾಗಿ ನಿಂತು ನಿಮ್ಮ ಬಾಳು ಬೆಳಗಲಿ ಹೇಳ್ತಾರೆ ಸರ್. ನಾವೊಂದು ಇದ್ರಾಗ ಹೇಳಿದ್ವಿ ಸರ್, ಸಹೋದರಿಯ ತುಟಿಗಳಲ್ಲಿ ಮಲ್ಲಿಗೆಯ ನಗುವಿರಲಿ, ಬಾಳ ಹೊಂಬಾಳಿನಲ್ಲಿ ಅನುರಾಗದಲ್ಲಿ ಬರಲಿ, ತಂದೆ ತಾಯಿಯ ಪ್ರೀತಿ ನಿನ್ನ ಪೊರೆಯುತ್ತಲಿರಲಿ, ಪುಟ್ಟ ತಮ್ಮನ ನೆನಪು ನಿನ್ನ ಮನದೊಳಿರಲಿ, ಅಂಗಳದಳು ಆಡಿರುವ ಆಟ ಮಾಸದಿರಲಿ, ನೀನು ಭಾಳ ಸುಖವಾಗಿರಲಿ ಅಂಥೇಳಿ ತಂದೆ ತಾಯಿಗಳು ಹಾರೈಕೆ ಮಾಡ್ತಾರೆ. ಅಷ್ಟೇ ಅಲ್ಲ ಸರ್, ಕನ್ಯಾದಾನ ರೀ ಇದು ಪವಿತ್ರ ಅಂತ ಹೇಳ್ತಾರೆ ಸರ್. ಆದರೂ ಹಾಂ ಸರ್, ಇಲ್ಲಿ ಮದುವೆಗಳು ಹೇಳಿದಂಗೆ ಆಗ್ತಾ ಅಂತಿಲ್ಲ. ಯಾಕಂದ್ರೆ ಅನೇಕ ಪ್ರಕಾರ ಹಿಂದಿನವರು ಮಾಡಿದಾರ. ಮದುವೆ ಆಗೋದನ್ನ ಗಮನಿಸಿ ಕೆಲವೊಂದು ಸಾಂಪ್ರದಾಯಿಕ ಮದುವೆ ಅಂತ ಹೇಳ್ತಾರ, ಕೆಲವೊಂದು ರಾಕ್ಷಸ ವಿವಾಹ ಅಂತ ಹೇಳ್ತಾರ, ಪೈಸಾಸ ವಿವಾಹ ಅಂತ ಹೇಳ್ತಾರ, ಗಾಂಧರ್ವ ವಿವಾಹ ಅಂತ ಹೇಳ್ತಾರೆ, ಹಿಂಗೆಲ್ಲ ಮಾಡಿದಾರ. ಇವ್ಯಾಕಾದ್ರು ಅಂತೀರಿ ಸರ್? ಈಗ ಗಾಂಧರ್ವ ವಿವಾಹ ಸಂದರ್ಭಕ್ಕೆ ಅನುಸಾರವಾಗಿ ಸರ್ ಅಲ್ಲಿ ಯಾರು ಸಮಾಜದ ಒಂದು ವ್ಯವಸ್ಥೆ ಇರಲಿಲ್ಲ ಅಂದರೆ ಪ್ರಕೃತಿ ಒಳಗೆ ಸರ್, ಪ್ರಕೃತಿ ಸೂರ್ಯಚಂದ್ರರ ಸಾಕ್ಷಿಯಾಗಿ ಕೆಲವೊಂದು ಲಗ್ನ ಆಗಿದ್ದಾರೆ. ಶಕುಂತಲೆ ವಿವಾಹ, ಭರತರ ವಿವಾಹ ಆಗಲ್ರಿ, ಅಥವಾ ನಮ್ಮ ಅರ್ಜುನನ ವಿವಾಹ ಆಗಲ್ರಿ, ಅಥವಾ ಭೀಮ ಹಿಡಂಬರಿ ವಿವಾಹ ಆಗಲಿ, ಇವೆಲ್ಲಿ ಸಹ ಅಲ್ಲಿ ಯಾರು ಗುರುಹಿರಿಯರಿಲ್ಲ, ಅವರಿಗೆ ಪ್ರಕೃತಿನ ಸಾಕ್ಷಿ. ಅಂದರೆ ಅಂಥ ಮದುವೆ ನಮ್ಮಲ್ಲಿ ಒಪ್ಪಿಗೆ ಇದ್ದು ಸರ್. ಗಾಂಧರ್ವ ವಿವಾಹ ಇತ್ತು, ಪೈಶಾಚಿಕ ವಿವಾಹ ಇತ್ತು, ರಾಕ್ಷಸ ವಿವಾಹ ಅಂತ ಇತ್ತು ರೀ. ಇವೆಲ್ಲ ಈಗ ಮೊದಲಿಂದ ಬಂದಿದ್ದವರು ಅದನ್ನು ನಂಬಿದಾರೆ ರೀ. ಅದನ್ನು ಮುಂದೆ ನಡವಳಿಕೆ ನೋಡಿ ಸರ್, ನಮ್ಮ ಮಹಾಭಾರತ ರಾಮಾಯಣಗಳಲ್ಲಿ ಇಂಥ ಸಾಕಷ್ಟು ದೃಷ್ಟಾಂತಗಳನ್ನು ನಾವು ಕಾಣಬಹುದು ಸರ್. ಯಾಕೆ ಅದಕ್ಕೆಲ್ಲ ಸಮ್ಮತಿ ಇದೆ ರೀ. ಮುಂದಿದು ಮದುವೆ ಅನ್ನುವಂಥದ್ದು ಒಂದು ಕುಟುಂಬವನ್ನು ಮುಂದೆ ತೊಗೊಂಡು ಹೋಗುವಂಥದ್ದು, ಸಮಾಜವನ್ನು ಮುಂದೆ ತೊಗೊಂಡು ಹೋಗುವಂಥದ್ದಕ್ಕೆ ಇಲ್ಲೇ ಕೆಲವೊಮ್ಮೆ ಏನಾಗ್ತದಪ್ಪ ಅಂತಂದ್ರೆ ತಿಕ್ಕಾಟಗಳು ಬರ್ತಿರ್ತಾವ, ಮತ್ತೇನೋ ಆಗ್ತಿರ್ತದೆ ಗಂಡ ಹೆಣ್ಣಿಗೆ. ಇಲ್ಲ ಆಮೇಲೆ ಡೈವರ್ಸ್ ಅಂತೂ ಒಂದದ,
ಯಾಕಂದ್ರೆ ಹೊಂದಾಣಿಕೆ ಇರೋದು ಡೈವರ್ಸ್ ಕೊಟ್ಟು ಹೋಗುವಂಥದ್ದು. ಆದಷ್ಟು ಡೈವರ್ಸ್ ಆಗದಂಗೆ ಮದುವೆಗಳನ್ನ ರಕ್ಷಣೆ ಮಾಡ್ಕೊಂಡು ಹೋಗುವಂಥ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಖರೆ ಸರ್. ಈಗ ಅಷ್ಟಾದ್ರೂ ಕೆಲವೊಮ್ಮೆ ಏನಪ್ಪ ಅಂದ್ರೆ ಗಂಡ ಅತಿಯಾದಂಥ ಭಿನ್ನಾಭಿಪ್ರಾಯ ಬಂದಾಗ ಡೈವರ್ಸ್ ಅಂತ ಬಂದಿರ್ತವೆ. ಈ ಡೈವರ್ಸ್ ಅಂತ ಬಂದಾಗ ನಿಜವಾಗಿ ಒಂದು ದೊಡ್ಡ ಹೊಡೆತನ ಗಂಡ ಹೆಣ್ಣ ಜೀವನದಲ್ಲಿ, ಯಾರ ಜೀವನದಲ್ಲಿ ಬಂದರೂ ಅದೊಂದು ಹೊಡೆತನ. ಯಾಕಂದ್ರೆ ಕೂಡಿ ಹೋಗುವಂಥ ನಮ್ಮ ಸಮಾಜ ಅಂತ ನಾವು ಮಾಡಿದ್ದೀವಿ. ಆದ್ರೆ ಇಂಥ ಇದು ನಮ್ಮ ಸಮಾಜ ಇದ್ದಂಥದ್ದು. ಬಟ್ ಇನ್ನು ವೆಸ್ಟರ್ನೈಸ್ ಕಂಟ್ರಿಗಳಲ್ಲ ಇದನ್ನು ಒಪ್ಕೊಳ್ಳೋದಕ್ಕೆ ಅಪೋಸಿಟ್ ಆದಂಥದ್ದು. ಯಾಕಂದ್ರೆ ಅಸಾಧ್ಯ ಹೇಳ್ತಾರೆ, ನನ್ನ ಮಗ ನಿನ್ನ ಮಗಳ ನಮ್ಮಿಬ್ಬರು ಮಕ್ಕಳಲ್ಲಿ ಆಡಾಗೈತಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಸರ್. ಇಂಥ ಮದುವೆಗೆ ನೀವು ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಗುರು ಹಿರಿಯರ ಸಮಕ್ಷವಾಗಿ ಎರಡು ಕುಟುಂಬಗಳ ಕೂಡುವಿಕೆ ಏನದ ಸರ್, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶಾಸ್ತ್ರಬದ್ಧವಾದಂಥ ಮದುವೆ ರೀ. ಇದಕ್ಕೇನು ಸರ್, ಏನೇ ಇದು ಬಂದರೂ ಸಹಿತ ಅಲ್ಲಿ ಭಯ ಭಕ್ತಿ ಇರ್ತದೆ ರೀ. ಯಾರು ಏನಾರ ಅಂದಾರಪ್ಪ ಅಂಥೇಳಿ ರೀ ತಮ್ಮ ಜೀವನ ಕ್ರಮದೊಳಗೆ ಸೂತ್ರವಾಗಿ ಸಾಗುತ್ತಾರೆ. ನೀವು ಹೇಳಿದಾಗ ಸರ್ ಪಾಶ್ಚಿಮಾತ್ಯ ಮದುವೆಗಳಲ್ಲಿ ಇರ್ತದೆ ಸರ್, ಅದು ಏನು ಸರ್ ಜಸ್ಟ್ ಒಂದು ಕಾಂಟ್ಯಾಕ್ಟ್ ಬೇಸ್ ಮೇಲೆ ಮಾಡಿದಂಗೆ ರೀ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ಅಲ್ಲಿ ತಮ್ಮದೇ ಆದ ಒಂದು ನೈತಿಕತೆ ಉಳಿದಿಲ್ಲ ರೀ. ನಾಳೆ ಮಕ್ಕಳಿಗೆ ಭದ್ರತೆ ಇರೋಂಗಿಲ್ಲ ಸರ್. ನೀವು ಹೇಳಿದಲ್ರಿ ನನ್ನ ಮಕ್ಕಳು ನಿನ್ನ ಮಕ್ಕಳು ಅವರ ಮಕ್ಕಳು ಕೂಡಿ ಆಡ್ತಿದ್ದಾರೆ ಅಂತಂದರೆ ಏನಕ್ಕೈತೆ ಅನ್ಸರೆ, ಮನುಷ್ಯನಿಗೆ ಏನೇ ಆದ್ರೂ ಒಂದು ನೀತಿ ಅನ್ನೋದು ಬೇಕು ರೀ. ತಮ್ಮದೇ ಅಂತ ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವುದಕ್ಕೆ ಇರ್ತಾವೆ ರೀ, ಈ ಸೊಸೈಟಿ ರಕ್ಷಣೆ ಮಾಡೋ ಸಲುವಾಗಿ ಇರ್ತಾವೆ ರೀ. ಹಂಗೆ ವಿವಾಹ ಬಂಧನದ ಇರ್ತಾರೆ, ಆ ಕುಟುಂಬ ಸುಸೂತ್ರವಾಗಿ ಸಾಗಲಿ, ಅದು ಅದರಿಂದ ಒಳ್ಳೆಯ ಒಂದು ಪರಿಣಾಮ ಮೂಡಲಿ, ಅದರಿಂದ ಸಮಾಜಕ್ಕೆ ಏನು ಒಂದು ಕೊಡುಗೆ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ಮಾಡಿರ್ತಾರೆ. ಅದಕ್ಕೆ ನಮ್ಮ ಹಿಂದೂ ವಿವಾಹಕ್ಕೂ ಪಾಶ್ಚಿಮಾತ್ಯ ವಿವಾಹಕ್ಕೂ ಬಹಳಷ್ಟು ಅಂತರದ ಸರ್. ಅಂದರೆ ನೀವು ಹೇಳೋದು ನೋಡಿದ್ರಪ್ಪ ಅಂದ್ರೆ ಲವ್ ಮಾಡಿ ಅದು ಲವ್ ಮ್ಯಾರೇಜ್ಗಳು ತಪ್ಪು ಅಂತೇಳಿ ನೀವು? ತಪ್ಪಲ್ಲ ಸರ್. ಸೊ ಅದು ಪ್ರೀತಿಯಿಂದ ಕೂಡಿದರೂ ತಪ್ಪಲ್ಲ ಸರ್. ಆದರೆ ಆದ ಪ್ರೀತಿ ಅದು ಅಷ್ಟೇ ಉಳಿಬಾರ್ದು ರೀ. ಪ್ರೀತಿ ನಿರಂತರವಾಗಿ ಅವರ ಜೀವನ ಪರ್ಯಂತರವಾಗಿ ಉಳಿಬೇಕು ಸರ್. ಭಿನ್ನಾಭಿಪ್ರಾಯ ಬರೋದಂತೂ ಸಹಜ ಸರ್. ಯಾಕಂದ್ರೆ ಜೀವನ ಅಂದ್ರೆ ಏನು ರೀ, ಇದು ಸುಖ ದುಃಖಗಳ ಆಗಾರ ಅಂತ ಹೇಳ್ತಾರೆ ರೀ. ಲೈಫ್ ಈಸ್ ಫುಲ್ ಆಫ್ ಜಾಯ್ಸ್ ಆ್ಯಂಡ್ ಸಾರೋಸ್ ಅಂತೇಳಿ, ದಟ್ ವಿ ಹ್ಯಾವ್ ಟು ಪೇಸ್ ಬೋತ್ ಈಕ್ವಲಿ ಆ್ಯಂಡ್ ಈಸಿಲಿ. ಹಂಗೆ ಜೀವನ ಕ್ರಮದೊಳಗೆ ಬಂದಂಥ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂಥೇಳಿ ನಮ್ಮ ಹಿಂದೂ ವಿವಾಹ ಪದ್ಧತಿ ಕಲಿಸ್ತದೆ ರೀ. ಹಿಂಗಾಗಿ ರೀ ಇಲ್ಲಿ ಏನಾಕತ್ತಂದ್ರೆ ದಂಪತಿ, ಯಾಕಂದ್ರೆ ಈಗ ನೋಡ್ರಿ ಭಾಷೆಯಲ್ಲೂ ಸಹಿತ ವಿಶೇಷವಾಗಿ ಇಂಗ್ಲೀಷ್ ಭಾಷೆ ತೆಗೆದುಕೊಂಡಾಗ ಆ ಯಾವುದೋ ವೈಫ್ ಅಂತ ಬರ್ತದೆ. ಸಂಸ್ಕೃತಿ ಹೆಂಗಂದ್ರೆ ನಾನು ಹೆಂಡತಿಯನ್ನು ಹೊಂದಿದ್ದೇನೆ ಅಂತೇಳಿ, ನಾವು ಹಂಗೆ ಹೆಂಡತಿ ಅಂತ ಹೇಳ್ತೀವಿ, ಆದ್ರೆ ಹೆಂಡತಿಯನ್ನು ಹೊಂದಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿ ವಸ್ತು ಅಂತೇಳಿ ಟ್ರೀಟ್ ಮಾಡ್ತಾರೆ ಸರ್ ಅವ್ರು. ಅದು ನಾವು ಹಂಗಿಲ್ಲ, ಸಹಧರ್ಮಿಣಿ ಅಂತೇಳಿ ನಾವು ಮಾಡ್ತೀವಿ. ಅಂದರೆ ನನ್ನ ದೇಹದೊಳಗನ ಅವಳು ಒಂದು ಭಾಗ, ಅದಕ್ಕೆ ಅರ್ಧನಾರೀಶ್ವರ ಅಂತೇಳಿ ಪರಿಕಲ್ಪನೆ ನಮ್ಮಲ್ಲಿ. ಅದು ಒಂದು ಕೇಳುವಂಥದ್ದಿಲ್ಲ. ಹಾಂ ಸರ್. ಈ ಒಂದು ಭಿನ್ನ ಸಂಸ್ಕೃತಿಯಾಗಿ ಮದುವೆ ಆಗಿದ್ರು ಸಹಿತ ಇವತ್ತು ಜಗದಲ್ಲಿ ಅತ್ಯಂತ ವೆಲ್ ಡೆವಲಪ್ಡ್ ಆದಂಥ ವೆಸ್ಟರ್ನೈಸ್ ಕಂಟ್ರಿಗಳು, ಪಾಶ್ಚಾತ್ಯ ಕಂಟ್ರಿಗಳು ನಮಗಿಂತ ನಾವಿಷ್ಟೆಲ್ಲ ನೈತಿಕತೆ ಮತ್ತೇನೋ ಎಲ್ಲ ಹೇಳ್ಕೊಂಡು ಮಾಡೋ ನಮ್ಮ ಕುಟುಂಬಗಳಿಗಿಂತ ಅವ್ರ ಕುಟುಂಬಗಳು ಶ್ರೀಮಂತೂ ಅಲ್ಲವ, ಜೊತೆ ಜಗದಲ್ಲಿ ಅಭಿವೃದ್ಧಿನೂ ಹೊಂದಿದಾವ. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಆ ಮದುವೆ ಕುಟುಂಬಗಳು ಯಶಸ್ವಿ ಆಗಿದಾವ ಅಂತ ನಿಮ್ಗೆ ಅನಿಸೋದಿಲ್ಲ? ಇಲ್ಲ ಸರ್, ಅಲ್ಲಿ ಮಾನಸಿಕ ನೆಮ್ಮದಿ ಇಲ್ಲ ಸರ್. ಸರಿ, ಮಾನಸಿಕ ನೆಮ್ಮದಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಅದಕ್ಕಾಗಿ ಯಾವುದ ವೈಫ್ ಅಂದಾಗ ಯಾವುದೇ ಹಸ್ಬೆಂಡ್ ಅಂದಾಗ ಆ ಸಿದ್ಧಾಂತಕ್ಕೆ ಆ ವಾತಾವರಣಕ್ಕೆ ಅವ್ರು ಹೊಂದಾಣಿಕೆ ಆಗಿಬಿಟ್ಟಿರ್ತಾರೆ. ಅವ್ರಿಗೆ ಖುಷಿ ಇಲ್ಲ ಅಂತ ನೀವೇ ಹೇಳ್ತೀರ? ನಾನು ಯಾಕೆ ಸರ್ ಪ್ರತ್ಯಕ್ಷ ಹೇಳ್ಬೇಕಾದ್ರೆ ಸರ್, ಒಬ್ಬ ಫಾರಿನ್ ಹೆಣ್ಮಗಳು ಸರ್ ನಮ್ಮ ಭಾರತಕ್ಕೆ ಬಂದು, ಅದು ಏನ್ರಿ ನಮ್ಮ ಬೆಳಗಾವಿ ಜಿಲ್ಲೆ ಬೈಲಂಗಲ್ ತಾಲೂಕಿನ ನೇಸರಿಗೆ ಬಹುಶಃ ಗೋಕಾಕಿದ ಬರ್ತದೆ. ಆ ಒಬ್ಬ ಸಾಮಾನ್ಯ ದುಡ್ಯಾಕ ಅಂತ ಗೋವಾದಾಗ ದುಡ್ಯಾಕ ಅಂತ ಒಬ್ಬ ರೈತ ಮನುಷ್ಯನ ಪ್ರೀತಿಸಿ ಅವಳು ಅವನನ್ನು ಏನು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಮಾಡಿದಳ್ರಿ. ಇಷ್ಟು ಚಂದ ನೀವು ಇಲ್ಲೇ ನಮ್ಮ ಹಣಬರಹಟ್ಟಿ ಅಂತ ಬರ್ತದೆ ರೀ. ಅವಳು ಭಾರತೀಯ ಸಂಪ್ರದಾಯವನ್ನು ಮೆಚ್ಚಿಕೊಂಡ ಇಲ್ಲಿ ವಿವಾಹ ಪದ್ಧತಿಯಂತೆ ಮದುವೆಯಾಗಿ ಗಂಡನನ್ನು ಪ್ರೀತಿಸಿ ಜೊತೆಗೆ ಮಕ್ಕಳನ್ನು ಪಡೆದು ರೀ. ಯಾಕಂದ್ರೆ ಸುಸಂಸ್ಕೃತ ಹೆಣ್ಣು ಮಗಳಾಗಿ ಸರ ಆದರ್ಶ ಮಹಿಳೆಯಾಗಿ ಈಗ ನಾವು ಜೀವಂತ ಈ ಸದ್ಯ ನಾವು ಜ್ವಲಂತ ಸಾಕ್ಷಿ ಅದಾಳ್ರಿ. ಅಂದ್ರೆ ಅಂಥ ಒಂದು ಪಾಶ್ಚಿಮಾತ್ಯರು ಕೂಡ ರೀ ಅವರ ನಮ್ಮ ಸಂಸ್ಕೃತಿಯನ್ನು ಪ್ರೀತಿಸಿ ಇದರಲ್ಲಿ ಒಂದು ಸ್ವಾರಸ್ಯ ಐತೆ ಅಂತ ಕಂಡುಕೊಂಡು ರೀ ನೆಮ್ಮದಿಯ ಭಾಳ ಬದುಕ್ತಾರೆ ಸರ್. ಅದು ಒಂದು ಸಣ್ಣ ಒಂದು ಹಳ್ಳಿ ಒಳಗೆ ರೀ ಹಣಬರಟ್ಟೆ ಅಂತೇಳಿ ನೀವು ಕಾಣಬಹುದು ರೀ. ಅಂಥ ಒಂದು ಪಾಶ್ಚಿಮಾತ್ಯನೂ ಕೂಡ ರೀ ಮೆಚ್ಚುಗೆಯನ್ನು ಪಡೆಯುವಂಥ ನಮ್ಮ ಹಿಂದೂ ಕಸ್ಟಮ್ ಏನದಲ್ಲ, ಹಿಂದೂ ವಿವಾಹ ಪದ್ಧತಿ ಇದು ಸರ್ವೋತ್ಕೃಷ್ಟವಾಗಿದೆ ಸರ್. ಇದರಿಂದ ನೆಮ್ಮದಿ ಸಿಗ್ತದೆ ರೀ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಮಿತ್ರರಾದಂಥ ಈಶ್ವರಚಂದ್ರ ಬೆಟಗೇರಿ ಅವರು ಭಾರತೀಯ ವಿವಾಹ ಪದ್ಧತಿ ನೆಮ್ಮದಿಯಾಗಿರ್ತದೆ ಅಂತ ಹೇಳಿದರು.
ಅದಕ್ಕೆ ತಮ್ಮದೇ ಆದಂಥ ವಿಚಾರಗಳನ್ನು ಮಂಡಿಸಿದರು. ಇದು ನಿಮಗೆ ಲೈಕ್ ಆದರೂ ಆಗಿರ್ಬೋದು, ಇಲ್ಲೂ ಆಗಿರ್ಬೋದು. ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಈ ವಿವಾಹ ಪದ್ಧತಿಗಳ ಬಗ್ಗೆ ಇನ್ನಷ್ಟು ನಿಮಗೇನು ಅನ್ನಿಸ್ತದೆ? ಪಾಶ್ಚಾತ್ಯರ ಮಾತ್ರ ಹೌದು ಕುಟುಂಬ ಒಡೆದೊಡ ಛಿದ್ರ ಆಗ್ತಾ ಇದೆ ಅನ್ನೋದಷ್ಟು ಸತ್ಯದ. ಅದು ಪ್ರಭಾವ ನಮ್ಮಲ್ಲಿ ಆಗಲಿಕ್ಕತ್ತದೆ. ಇವತ್ತಿನ ಮೊಡರ್ನೈಸ್ ಜಗದಲ್ಲೇ ಮದುವೆ ಆದ ತಕ್ಷಣ ಹೆಂಡತಿ ಬೇರೆ ಆಗುವಂಥ ಒಂದು ವಿಚಾರ ಬರುವಂಥ ವಿಚಾರ ನೋಡಿದಾಗ ಕೂಡಿ ಹೋಗಬೇಕು ಅಂತಿಲ್ಲ, ಮನೆಯನ್ನು ಒಡೆದು ಹೋಗುವಂಥ ಅನೇಕ ಘಟನೆಗಳು ನೋಡ್ತಾ ಇರುವಾಗ ನಾವಿಲ್ಲಿ ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ, ನಿಧಾನಕ್ಕೆ ನಮ್ಮ ವೈವಾಹಿಕ ಜೀವನದಲ್ಲಿ ಸಡಿಲತೆಗಳು ಬರ್ತಾ ಇದ್ದಾವ, ಅಥವಾ ಇದು ಹೊಸ ಹಾದಿಯನ್ನು ತೋರಿಸ್ತಾ ಇದ್ದಾನೋ, ಅಥವಾ ನಮ್ಮ ಕುಟುಂಬಕ್ಕೆ ಹೊಡಿತಾ ಇದ್ದಾವೆ, ದೊಡ್ಡ ಪ್ರಶ್ನೆಗಳಿದ್ದಾವೆ ಇದರಲ್ಲ. ಮತ್ತೇನಾದರೂ ನಿಮಗೆ ಅನಿಸಿದ್ರೆ ನೀವು ಕಾಮೆಂಟ್ ಮಾಡಿರಿ, ತಿಳಿಸ್ರಿ. ಮತ್ತು ಮುಂದಿನ ಸಲ ಮತ್ತಷ್ಟು ಇನ್ನಷ್ಟು ಮದುವೆ ಬಗ್ಗೆ ಮತ್ತೆ ನೋಡೋ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಸರ್ ನೀವು ಬಂದ್ರಿ, ಮಾತಾಡ್ರಿ, ಮದುವೆ ಬಗ್ಗೆ ಹೇಳಿದ್ರಿ. ಮದುವೆ ಅದು ಹಿಂದೂ ಧರ್ಮದ ಮದುವೆಯು ಶ್ರೇಷ್ಠ ಅನ್ನೋ ಮಾತನ್ನ ಮಾತಾಡಿದ್ರಿ. ನಿಜಕ್ಕೂ ಶ್ರೇಷ್ಠ ಕನಿಷ್ಠ ಅನ್ನೋಕ್ಕಿಂತಲೂ ಕೂಡಿ ಬದುಕೋದು ಎಷ್ಟು ತನ ಹೋಗ್ತದೆ ಅದು ಭಾಳ ಮಹತ್ವದಾಗ್ತದೆ. ಅವು ಆ ದೃಷ್ಟಿಯಿಂದ ಯಶಸ್ವಿ ನಮ್ಮ ಹಿಂದೂ ವಿವಾಹಗಳು ಆಗ್ತಾವಂದು ನಾವು ತಿಳ್ಕೊಳ್ಳೋಣ. ನೀವು ಹೇಳಿದ್ದಕ್ಕಾಗಿ ಧನ್ಯವಾದ ಹೇಳ್ತಾ ಆದ್ಮೇಲೆ H16 ನ್ಯೂಸ್ ಅರ್ಥಾತ್ ಹೇಸಿದಾರೆಂದು ಸತ್ಯದ ಕೈಗೊಂಡೆ ವಂದನೆಗಳು.